ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿಯೊಂದು ಪ್ರವಚನದಲ್ಲೂ ಭಗವಂತನ ಮಾತುಗಳನ್ನು ಶಾಸ್ತ್ರ ಗ್ರಂಥಗಳಲ್ಲಿ ನಾವು ಎಲ್ಲೆಲ್ಲಿ ಕಾಣ್ತಾ ಇದ್ದೀವಿ, ಈ ಶಾಸ್ತ್ರವಾಕ್ಯಗಳ ಮಹಿಮೆ ಎಂಥದ್ದು, ನಮ್ಮ ಜೀವನದಲ್ಲಿ ಈ ಶಾಸ್ತ್ರವಾಕ್ಯಗಳು ಎಷ್ಟು ಮುಖ್ಯವಾದ ಅವಶ್ಯಕತೆ ಅಥವಾ ಎಷ್ಟು ಮುಖ್ಯವಾದ ಸ್ಥಾನವನ್ನು ಅದು ಅಲಂಕರಿಸುತ್ತೆ, ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮನುಷ್ಯರ ಜೀವನದಲ್ಲಿ ಯಾರೇ ಆಗಿರಲಿ, ಸ್ತ್ರೀ ಪುರುಷರು, 4 ವರ್ಣಾಶ್ರಮದವರು, ಎಲ್ಲರಿಗೂ ಕೂಡ ಅನ್ವಯಿಸುವಂಥ ಮಾತು. ಯಾವುದೇ ಒಂದು ವಿಧವಾದ ಕಷ್ಟ, ದುಃಖ ಅಥವಾ ಯಾವುದೋ ಒಂದು ಸಮಸ್ಯೆ ಅವರಿಗೆ ಎದುರಾಯಿತು ಅಂದರೆ ಅಥವಾ ಅನುಭವಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಗುಣಗಳು, ಅವರಲ್ಲಿರುವಂತಹ ಗುಣ ಅದು ಕರ್ಮವಾಗಿ, ಕರ್ಮದಿಂದ ಅದರ ಫಲವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಜಗತ್ತಿನಲ್ಲಿ ಮನುಷ್ಯರು ಒಂದೇ ರೀತಿ ಸೃಷ್ಟಿಯಾಗಿದ್ರೂ, ಅಂದರೆ ಹುಟ್ಟಿ ಬಂದರೂ, ಜೀವನದ ವಿಧಾನಗಳು ಮತ್ತು ಅವರವರ ಭಾವನೆಗಳು ವೈವಿಧ್ಯಮಯವಾಗಿರುತ್ತೆ. ಮತ್ತು ಎಲ್ಲರೂ ತಗೊಳ್ಳೋವಂಥ ಆಹಾರ, ಉಸಿರಾಡುವಂಥ ಗಾಳಿ, ಕುಡಿಯೋ ನೀರು ಇವೆಲ್ಲ ಒಂದೇ ಆಗಿದ್ರು ಸ್ವಭಾವದಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ ಮನುಷ್ಯರಲ್ಲಿ, ಅವರ ಭಾವನೆಗಳಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಮಗೆ ಉತ್ತರ ಸಿಗೋದು ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ. ಇವತ್ತಿನ ಈ ಪ್ರವಚನದಲ್ಲಿ ನಾವು ಗುಣತ್ರಯ ವಿಭಾಗ ಯೋಗದಲ್ಲಿ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಯಾವ ಗುಣ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ಗುಣದ ಪರಿಣಾಮವಾಗಿ ನಮಗೆ ಜೀವನದಲ್ಲಿ ಎಂತೆಂಥ ಅನುಭವ ಆಗತ್ತೆ, ಅದರ ಲಕ್ಷಣಗಳೇನು, ಇದನ್ನು ನಾವು ಗಮನಿಸೋಣ. ಮೊದಲಿಗೆ ಪ್ರತಿಯೊಬ್ಬರ ಮನಸ್ಸು 3 ಗುಣಗಳನ್ನು ಹೊಂದಿರುತ್ತೆ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅವ್ರು ಯಾರೇ ಆಗಿರ್ಬೋದು. ನಾವು ಪುರಾಣಗಳಲ್ಲಿ ಗಮನಿಸೋ ಹಾಗೆ ದೇವತೆಗಳು ಕೂಡ, ಯಕ್ಷರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಊರ್ಧ್ವಲೋಕಗಳಲ್ಲಿ ಇರುವಂಥವರು, ಬ್ರಹ್ಮಲೋಕದವರೆಗೂ, ಹಾಗೆ ಅಧೋಲೋಕಗಳು, ಚತುರ್ದಶ ಭುವನಗಳು ಅಂತ ಪುರಾಣಗಳಲ್ಲಿ ತಿಳಿಸುತ್ತೆ. ಈ 14 ಲೋಕಗಳಲ್ಲಿರುವಂಥ ಎಲ್ಲರೂ ಕೂಡ ಈ 3 ಗುಣಗಳಿಗೆ ಅಧೀನರಾಗಿದ್ದಾರೆ. ಅದರಲ್ಲಿ ಭೂಲೋಕ ಕೂಡ ಒಂದು. ಈಗ ನಾವಿರುವಂಥದ್ದು ಭೂಲೋಕದಲ್ಲಿ. ಮೇಲಿನ ಲೋಕದಿಂದ ಕೆಳಗಡೆಗೆ ಬರ್ತಾ 7ನೇ ಲೋಕ ಈ ಭೂಲೋಕ ಬರುತ್ತೆ. ಇದರ ಕೆಳಗಡೆ ಇನ್ನೂ 7 ಲೋಕಗಳಿದೆ ಅಂತ ಪುರಾಣಗಳಲ್ಲಿ ತಿಳಿಸಿದೆ. ಈ ಎಲ್ಲ ಲೋಕಗಳಲ್ಲಿರುವಂತಹ ಜೀವಿಗಳು 3 ಗುಣಗಳ ಅಧೀನಕ್ಕೆ ಒಳಪಟ್ಟಿದೆ ಅಥವಾ ಅವುಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಸಾತ್ವಿಕರು ಹೆಚ್ಚು ಸತ್ವಗುಣವುಳ್ಳವರು ದೇವತೆಗಳಾಗ್ತಾರೆ. ಇದು ಭಗವದ್ಗೀತೆಯಲ್ಲಿ ತಿಳಿಸಿರೋ ಮಾತು. ಯಾರಲ್ಲಿ ರಜೋಗುಣ ಮತ್ತು ತಮೋಗುಣಗಳ ಮಿಶ್ರಣ ಇರುತ್ತೋ ಅವರು ಮನುಷ್ಯರಾಗ್ತಾರೆ.
ಯಾರಲ್ಲಿ ಹೆಚ್ಚಿನ ಮಟ್ಟಿಗೆ, ಯಾವ ಜೀವಿಗಳಲ್ಲಿ ಹೆಚ್ಚು ತಮೋಗುಣ ಇರುತ್ತೋ ಅವರು ಪ್ರಾಣಿಗಳಾಗಿ ಅಥವಾ ಪಕ್ಷಿಗಳು, ವೃಕ್ಷಗಳು, ಇತರ ಜನ್ಮಗಳನ್ನು ಅವರು ತಾಳ್ತಾರೆ, ಆ ಜನ್ಮಗಳಲ್ಲಿ ಹುಟ್ಟಿ ಬರ್ತಾರೆ. ಇನ್ನು ಈ ಗುಣಗಳ ಸ್ವಭಾವ ಏನು ಅಂದಾಗ ಪರಮಾತ್ಮ ಹೇಳೋದು, ಸತ್ವಗುಣ ಜ್ಞಾನ ಮತ್ತು ಸುಖ, ಸತ್ವಗುಣದ ಒಂದು ಫಲ, ಅದರ ಪರಿಣಾಮ. ಈ ಸತ್ವಗುಣ ಜ್ಞಾನವನ್ನು ಕೊಡುತ್ತೆ, ಜ್ಞಾನದ ಮೂಲಕ ಸುಖವನ್ನು ಉಂಟು ಮಾಡುತ್ತೆ. ರಜೋಗುಣ ಅದು ಕಾಮಕ್ರೋಧಗಳನ್ನು ಉಂಟು ಮಾಡುತ್ತೆ, ಹಾಗೆ ದುಃಖ ಇದರ ಪರಿಣಾಮ. ಸತ್ವಗುಣದ ಪರಿಣಾಮ ಸುಖ ಆದರೆ ರಜೋಗುಣದ ಪರಿಣಾಮ ದುಃಖ. ಮೂರನೇ ಗುಣ ತಮೋಗುಣ. ಈ ತಮೋಗುಣದ ಲಕ್ಷಣ ಏನು ಅಂದರೆ, ಇದರ ಪ್ರಮುಖವಾದ ಲಕ್ಷಣ ಮೂಢತನ ಅಥವಾ ಅಜ್ಞಾನ, ಆಲಸ್ಯ, ಮಂದ ಅಂತ. ಮಂದ ಅಂದರೆ ಜ್ಞಾನದ ಕೊರತೆ, ಜ್ಞಾನ ಅನ್ನೋದು ಬಹಳ ಕಡಿಮೆ ಇರುತ್ತೆ. ಹಾಗೆ ತಮೋಗುಣದಲ್ಲಿ ಇನ್ನೊಂದು ಲಕ್ಷಣ ಇರುತ್ತೆ ಮುಖ್ಯವಾದ್ದು, ಅದನ್ನು ಮೋಹ ಅಂತ ಕರೆದಿದೆ. ಇದರ ಪರಿಣಾಮವಾಗಿ ತಮೋಗುಣದಲ್ಲಿರುವಂತಹ ಜೀವಿಗಳು, ಮನುಷ್ಯರಲ್ಲಿ ಕೂಡ ತಮೋಗುಣ ಬಹಳಷ್ಟು ಜನರಲ್ಲಿ ಹೆಚ್ಚಾಗಿರುತ್ತೆ. ಅವರ ಲಕ್ಷಣ ಏನು ಅಂದರೆ ಅನುಕರಣೆ ಅಂತ, ಅಂಧ ಅನುಕರಣೆ. ಎಲ್ಲರೂ ಏನು ಮಾಡ್ತಾರೋ ಅದನ್ನು ಇವರು ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಇವರಿಗೆ ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಸಾಮರ್ಥ್ಯ ಇರಲ್ಲ, ಜ್ಞಾನದ ಕೊರತೆ ಇರುತ್ತೆ. ಜ್ಞಾನದ ಕೊರತೆ ಇರೋದ್ರಿಂದ ಇತರರು ಏನು ಮಾಡ್ತಾ ಇರ್ತಾರೋ ಅದನ್ನು ಇವರು ಮಾಡ್ತಾ ಹೋಗ್ತಾರೆ ಹೊರತು ಸ್ವತಂತ್ರವಾಗಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ ಇವರಿಗೆ ಇರಲ್ಲ. ಸೊ ಇದು ಈ ಮೂರು ಗುಣಗಳ ಸ್ವಭಾವವನ್ನು ನಾವು ಭಗವದ್ಗೀತೆಯಲ್ಲಿ ಕಾಣೋದು. ಇನ್ನು ಈ ಮೂರು ಗುಣಗಳಲ್ಲಿ ಈಗ ಮನುಷ್ಯರ ವಿಚಾರ ತಗೊಂಡಾಗ ಸಾಮಾನ್ಯವಾಗಿ ಮನುಷ್ಯರಲ್ಲಿ ರಜೋಗುಣ ಹೆಚ್ಚಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಮಧ್ಯೆ ತಿಷ್ಟಂತಿ ರಾಜಸಾಹ, ರಜೋಗುಣ ಪ್ರಧಾನ ಮನುಷ್ಯರು. ಆದರೆ ಕಲಿಯುಗದ ಪ್ರಭಾವದಿಂದ, ಕಲಿಪ್ರಭಾವದಿಂದ ಅಥವಾ ಕಲಿಯುಗದಲ್ಲಿ ತಮೋಗುಣ ಅನ್ನೋದು ರಜೋಗುಣಕ್ಕಿಂತ ಹೆಚ್ಚಾಗಿರುತ್ತೆ. ಮನುಷ್ಯ ಸ್ವಭಾವತಃ ರಜೋಗುಣಿ ಆಗಿದ್ರೂ ಕಾಲಕ್ಕನುಗುಣವಾಗಿ ಯುಗಧರ್ಮ ಅಂತ ಕರೀತಾರೆ. ಅದರ ಪರಿಣಾಮವಾಗಿ ಈಗಿನ ಕಾಲಕ್ಕೆ ಹೋಲಿಸೋದಾದರೆ, ಹೇಳೋದಾದರೆ ತಮೋಗುಣ ಹೆಚ್ಚಾಗಿದೆ. ಸ್ವಾಮಿ ವಿವೇಕಾನಂದರು ಸುಮಾರು 5 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚಾರ ಮಾಡ್ತಾರೆ. ಒಂದು ಕಡೆ ತಮ್ಮ ಉಪನ್ಯಾಸದಲ್ಲಿ ಈ ವಿಚಾರವನ್ನು ಅವರು ಹೇಳ್ತಾರೆ. ನಾನು ಭಾರತದಲ್ಲಿ ಬಹಳಷ್ಟು ಸ್ಥಳಗಳನ್ನು ಗಮನಿಸ್ತಾ ಬಂದೆ. ಅಲ್ಲಿನ ಜನರು, ಅವರ ಜೀವನ ಶೈಲಿ, ಅವರ ಕೆಲಸ ಕಾರ್ಯಗಳು, ಅವರ ನಡವಳಿಕೆ, ನನಗೆ ಕಂಡು ಬಂದಿದ್ದೇನು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದಲ್ಲಿ, ಅಂದರೆ ಆಗಿನ ಕಾಲಕ್ಕೆ ಒಂದು 100 ವರ್ಷದ ಹಿಂದೆ ಅಂತ ನಾವು ಭಾವಿಸ್ಬೋದು, ತಮೋಗುಣದಲ್ಲಿ ಮುಳುಗಿ ಹೋಗಿದ್ದಾರೆ. ತಮೋಗುಣ ಅನ್ನೋದು ಹೆಚ್ಚಾಗಿ ಆವರಿಸ್ಕೊಂಡಿದೆ. ಇದರ ಪರಿಣಾಮವಾಗಿ ದಾಸ್ಯತ್ವವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಉತ್ತರ ಸಿಕ್ತು. ಯಾಕೆ ಮನುಷ್ಯರು ಆಲೋಚನೆ ಮಾಡುವಂಥ, ವಿಚಾರ ಮಾಡುವಂಥ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ? ಹೆಚ್ಚಿನ ಜನರು ಅನುಕರಣೆಯನ್ನೇ ಜೀವನವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೇನು ಮಾಡ್ತಾ ಇದ್ದಾರೋ ಅದನ್ನು ಅನುಕರಣೆ ಮಾಡ್ತಾ ಹೋಗೋದು. ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಈ ಕುರಿಗಳಲ್ಲಿ
ಯಾವುದೋ ಒಂದು ಕುರಿಯನ್ನು ಕುರಿ ಮೇಯಿಸೋನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಮುಂದೆ ಹೋಗೋ ಒಂದು ಕುರಿಯನ್ನು ಎಲ್ಲ ಕುರಿಗಳು ಹಿಂಬಾಲಿಸ್ತಾ ಇರುತ್ತೆ. ಅವನು ಊರ ಕಡೆ ಬಂದರೆ ಹಿಂದೆ ಬರುತ್ತೆ, ಕಾಡು ಕಡೆ ಹೋದರೆ ಹಿಂದೆ ಹೋಗುತ್ತೆ. ಹೀಗೆ ಅವಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಮುಂದೆ ಯಾವುದು ಹೋಗ್ತಾ ಇದೆಯೋ ಅದನ್ನು ಎಲ್ಲ ಕುರಿಗಳು ಹಿಂಬಾಲಿಸುತ್ತೆ. ಅದೇ ರೀತಿಯಲ್ಲಿ ತಮೋಗುಣ ಹೆಚ್ಚಾಗಿದ್ದಾಗ ಮನುಷ್ಯರು ಅನುಕರಣೆಯನ್ನು ಮಾಡ್ತಾರೆ. ಅದನ್ನು ಅಂಧಾನುಕರಣೆ ಅಂತ ಕರೀತಾರೆ. ಈ ರೀತಿಯಲ್ಲಿ ತಮೋಗುಣದ ಹೆಚ್ಚಳ ಅಥವಾ ರಜೋಗುಣ ಹೆಚ್ಚಾಗಿರೋದು. ಈ ರಜೋಗುಣ ಹೆಚ್ಚಾಗಿರುವಂಥ ಮನುಷ್ಯರು ಏನು ಮಾಡ್ತಾರೆ, ಗೀತೆಯಲ್ಲಿ ತಿಳಿಸೋ ಹಾಗೆ ಅವರು ಲೋಭಿಯಾಗಿರ್ತಾರೆ. ಲೋಭ ಅಂದರೆ ತೃಷ್ಣ ಅಂತ, ದಾಹ, ಇನ್ನೂ ಬೇಕು ಅನ್ನುವಂಥ ಅತೃಪ್ತಿ ಅವರನ್ನು ಕಾಡ್ತಾ ಇರುತ್ತೆ. ಯಾವುದೇ ವಿಚಾರ ಆಗ್ಬೋದು, ಹಣದ ವಿಚಾರ ಆಗ್ಬೋದು, ಅಥವಾ ಯಾವುದೇ ಒಂದು ಸಂಪತ್ತು, ಯಾವುದೇ ಒಂದು ಅಧಿಕಾರ, ಕೀರ್ತಿ, ವಸ್ತುಗಳು ಅವರಿಗೆ ಸಾಕು ಅಂತ ಅನಿಸೋದೇ ಇಲ್ಲ. ಜೀವನಕ್ಕೆ ಅವಶ್ಯಕತೆ ಇರೋದು ಎಷ್ಟು ಬೇಕೋ ಅಷ್ಟಿದ್ರೂ ಕೂಡ ಇನ್ನೂ ಬೇಕು ಅನ್ನುವಂಥ ಲೋಭ ಅವರನ್ನು ಕಾಡ್ತಾ ಇರುತ್ತೆ. ಆಮೇಲೆ ಈ ರಜೋಗುಣದ ಇನ್ನೊಂದು ದೋಷ ಏನು ಅಂದರೆ, ಇವರು ಸದಾ ಅಶಾಂತರಾಗಿರ್ತಾರೆ. ಶಾಂತವಾಗಿರೋದು ಅಂದರೆ ಏನು ಅಂತಲೇ ಇವ್ರಿಗೆ ಗೊತ್ತಿರಲ್ಲ. ಅವ್ರಿಗೇನು ಸಮಸ್ಯೆ ಇಲ್ಲ, ಏನು ಕೊರತೆ ಇಲ್ಲ ಅಂದರೂ ಕೂಡ ಅವರು ಸಮಾಧಾನವಾಗಿ ಇರುವಂಥ ವ್ಯಕ್ತಿಗಳೇ ಅಲ್ಲ. ಅನಾವಶ್ಯಕವಾದ ವಿಚಾರಗಳ ಕಡೆ ಆಸಕ್ತರಾಗೋದು, ಅವುಗಳ ಬಗ್ಗೆ ವಿಚಾರ ಮಾಡೋದು, ಚರ್ಚೆ ಮಾಡೋದು, ಅವಶ್ಯಕತೆ ಇಲ್ಲದೇ ಇದ್ದರೂ ಅನೇಕ ಕರ್ಮಗಳಲ್ಲಿ ತೊಡಗೋದು, ಕೆಲಸ ಕಾರ್ಯಗಳನ್ನು ಹಚ್ಕೊಳ್ಳೋದು. ಅಂದರೆ ಯಾವುದನ್ನೇ ಮಾಡಿದ್ರು ಅತಿಯಾಗಿ ಮಾಡ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಒಂದು ರೀತಿ ಗಡಿಬಿಡಿ ಜೀವನ ಅಂತ. ಸೌಮ್ಯವಾಗಿ, ಶಾಂತವಾಗಿ, ಸಮಾಧಾನದಿಂದ, ಚಿತ್ತದಿಂದ ಇರುವಂಥದ್ದು ಇವರಿಗೆ ಸಾಧ್ಯ ಆಗೋದಿಲ್ಲ. ಇದು ರಜೋಗುಣದ ಪ್ರಭಾವ. ಇವರಲ್ಲಿ ಆಸೆ ಮತ್ತು ಕ್ರೋಧ ಅಥವಾ ಕೋಪ ಬಹಳ ಇರುತ್ತೆ. ಮತ್ತು ಇವರು ಸೋಮಾರಿಗಳಲ್ಲ, ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಆದರೆ ಸುಖ, ಶಾಂತಿ ಇದೆಲ್ಲ ಅವ್ರ ಜೀವನದಲ್ಲಿ ಇರಲ್ಲ. ಅವರ ಜೊತೆಗಿರೋರನ್ನು ಕೂಡ ಅವರು ಸುಖ ಶಾಂತಿಯಿಂದ ಇರೋದಕ್ಕೆ ಬಿಡಲ್ಲ. ಇದು ರಜೋಗುಣದ ಲಕ್ಷಣ. ಹಾಗಾಗಿ ದುಃಖ ಇವರಿಗೆ ಸದಾ ಉಂಟಾಗ್ತಾ ಇರುತ್ತೆ. ತಮೋಗುಣಿಗಳು ನಾವು ನೋಡಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಇರ್ತಾರೆ. ಅವರು ಅನುಕರಣೆ ಮಾಡ್ತಾ ಆ ತಮೋಗುಣದ ಪ್ರಭಾವದಿಂದ ಆಲಸ್ಯ, ಮೂಢತನ, ಈ ರೀತಿಯಾದ ಜೀವನ, ಕತ್ತಲಿನಲ್ಲಿ ಅವರ ಜೀವನ ನಡೆದೋಗ್ತಾ ಇರುತ್ತೆ. ಜ್ಞಾನದ ಬೆಳಕು ಅವರಿಗೆ ತುಂಬ ಕಡಿಮೆ ಇರುತ್ತೆ. ಇನ್ನು ಸಾತ್ವಿಕರು, ಸತ್ವಗುಣ ಇರುವಂಥವ್ರು ಹೇಗಿರ್ತಾರೆ ಅದನ್ನು ಪರಮಾತ್ಮ ಹೇಳೋದು. ಈ ಸತ್ವಗುಣ ಸಂಪನ್ನರು, ಅವರಿಗೆ ಪ್ರಧಾನವಾದ ಒಂದು ಗುಣ ಏನು ಅಂದರೆ ವಿಚಾರ ಮಾಡುವಂಥ ಸಾಮರ್ಥ್ಯ. ಅದನ್ನು ಜ್ಞಾನಶಕ್ತಿ ಅಂತ ಕರೀತಾರೆ. ಇವರಲ್ಲಿ ಜ್ಞಾನ ಅಧಿಕವಾಗಿರುತ್ತೆ. ಅದು ಯಾವುದೇ ಥರದ ವಿದ್ಯೆ ಆಗ್ಬೋದು, ಕಲೆ, ಸಾಹಿತ್ಯ, ಕವಿತ್ವ, ಹಾಗೆ ಇತರ ವಿಚಾರಗಳನ್ನು ತಿಳ್ಕೊಳ್ಳೋ ಸಾಮರ್ಥ್ಯ, ಹೀಗೆ ಅಧ್ಯಾತ್ಮ ಆಗ್ಬೋದು, ಇನ್ನೊಂದು ಮತ್ತೊಂದು. ಇವರಿಗೆ ಜ್ಞಾನದ ಒಂದು ಶಕ್ತಿ ಅಪಾರವಾಗಿರುತ್ತೆ. ಯಾಕೆಂದರೆ ಇವ್ರಿಗೆ ಚಿಂತನಶೀಲರು ಅಂತ ಇವ್ರನ್ನ ಕರೀತಾರೆ. ಇವರು ದೈಹಿಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗೋದಕ್ಕಿಂತ, ಹಣ ಸಂಪಾದನೆ ಮಾಡೋದಕ್ಕಿಂತ ಚಿಂತನೆ ಚೆನ್ನಾಗಿ ಮಾಡ್ತಾರೆ. ಇವರು ಎಷ್ಟು ಬೇಕೋ ಅಷ್ಟೇ ಕಾರ್ಯವನ್ನು ಮಾಡ್ತಾರೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡ್ತಾರೆ. ಎಷ್ಟು ಹಣ
ಇತ್ಯಾದಿ ಗಳಿಸಬೇಕೋ ಅಷ್ಟನ್ನು ಮಾತ್ರ ಅವರು ಉಪಯೋಗಿಸ್ತಾರೆ. ಇವರು ತಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸಾತ್ವಿಕರು ಸದ್ವಿಚಾರಗಳಲ್ಲಿ ತೊಡಗಿರ್ತಾರೆ. ಹಾಗಾಗಿ ಇವರು ಸ್ವಭಾವತಃ ಸೌಮ್ಯರಾಗಿರ್ತಾರೆ. ಸೌಮ್ಯ, ಶಾಂತಚಿತ್ತ, ಸಮಾಧಾನ ಅಂತೇನು ಕರಿತೀವೋ ಆ ರೀತಿಯಲ್ಲಿ ಇರ್ತಾರೆ. ಇವರಿಗೆ ಸಿಗುವಂಥ ಜೀವನದಲ್ಲಿ ಸಿಗುವಂಥದ್ದೇನು ಅಂದರೆ ಇವರು ಸುಖವಾಗಿ ಇರ್ತಾರೆ. ಸುಖ ಅಂತ ಏನಿದೆಯೋ ಅದು ಸತ್ವಗುಣದಿಂದ ಲಭ್ಯವಾಗುತ್ತೆ ಎನ್ನುವುದು ಭಗವಂತನ ಮಾತು. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಎಲ್ಲರೂ ಕೂಡ ನಾವು ಸುಖವಾಗಿರಬೇಕು ಅಂತ ಭಾವಿಸುವಂಥವ್ರೆ. ಆದರೆ ಸುಖ ಶಾಂತಿ ಅನ್ನೋದು ಬಹಳ ಕಡಿಮೆ. ಎಲ್ಲೋ ಕೆಲವರಲ್ಲಿ ಮಾತ್ರ ಅವರ ಜೀವನದಲ್ಲಿ ಅದನ್ನು ಕಂಡುಕೊಂಡಿರ್ತಾರೆ. ಆ ಕೆಲವರು ಅಂತ ಯಾರಿದ್ದಾರೋ ಅವರೇ ಸತ್ವಗುಣ ಸಂಪನ್ನರು. ಭಗವಂತನ ಮಾತಿನ ಪ್ರಕಾರ ಸತ್ವಗುಣ ಜ್ಞಾನವನ್ನು ಕೊಡುತ್ತೆ. ಜ್ಞಾನ ಸುಖಕ್ಕೆ ಕಾರಣ ಆಗುತ್ತೆ. ಈ ಸತ್ವಗುಣದವರು ಅವರಿಗೆ ಯಾವುದೇ ಒಂದು ವಿಚಾರ ಆದರೂ ಕೂಡ ಸುಮ್ಮನೆ ಅವರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಮಾಡುವಂಥ ಸಾಮರ್ಥ್ಯ ಇರೋದು ಈ ಸತ್ವಗುಣದವರಿಗೆ. ರಜೋಗುಣದವರಿಗೆ ಎಲ್ಲೋ ಅಪರೂಪ. ಆದರೂ ಅವರು ಪ್ರಾಪಂಚಿಕ ವಿಚಾರಗಳ ಕಡೆ ಪ್ರಶ್ನೆ ಮಾಡ್ಬೋದು. ಜೀವನದ ಅತಿ ಉನ್ನತವಾದ ವಿಚಾರಗಳು, ಉತ್ತಮ ವಿಚಾರ ಅಂತ ನಾವೇನು ಕರಿತೀವೋ, ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು, ಇದೆಲ್ಲವನ್ನು ಕೂಡ ಅವರು ವಿಚಾರ ಮಾಡ್ತಾರೆ. ಯಾಕೆ, ಹೇಗೆ ಮಾಡಬೇಕು, ಪ್ರತಿಯೊಂದನ್ನು ಚೆನ್ನಾಗಿ ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ನಂತರ ಅನುಷ್ಠಾನಕ್ಕೆ ತರ್ತಾರೆ. ಈ ರಜೋಗುಣದವರು ಹಾಗಲ್ಲ. ಅವ್ರಿಗೆ ಏನು ಗೊತ್ತಿರುತ್ತೋ ಅದನ್ನು ತಕ್ಷಣ ಕಾರ್ಯಕ್ಕೆ ತಂದುಬಿಡ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಆತುರ ಅಂತ ಕರೀತಾರೆ. ಅದಕ್ಕೆ ಹಿರಿಯರು ಈ ಆತುರ ಇರೋರಿಗೆ ಬುದ್ಧಿ ಕಡಿಮೆ, ಮಟ್ಟ ಅಂದರೆ ಕಡಿಮೆ ಅಂತ. ಸತ್ವಗುಣದವ್ರು ಹಾಗಲ್ಲ. ಅವರು ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತಾರೆ. ಮತ್ತು ಅವರ ಬುದ್ಧಿ ಸ್ಥಿರವಾಗಿರುತ್ತೆ, ಚಂಚಲತೆ ಇರಲ್ಲ. ಹೀಗೆ ಈ ಸತ್ವಗುಣದವರ ಜೀವನ ಸುಖ ಶಾಂತಿಯಿಂದ ಕೂಡಿರುತ್ತೆ. ನಂತರ ಅವರ ಜೀವನ ಸದ್ಗತಿಯ ಕಡೆ ಕರ್ಕೊಂಡೋಗುತ್ತೆ. ಅವರು ಸದ್ಗತಿಯನ್ನು ಹೊಂದುತ್ತಾರೆ. ರಜೋಗುಣದವರು ಅನೇಕ ಆಸೆಗಳು, ಸಂಕಲ್ಪಗಳು ಇತ್ಯಾದಿ ಇರೋದ್ರಿಂದ ಅವರು ಪುನಃ ಹುಟ್ಟಿ ಆ ಆಸೆಗಳನ್ನು ಪೂರೈಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ತಾಮಸಿಕರು ಇತರರು ಏನು ಮಾಡ್ತಾ ಇದ್ದಾರೋ, ಬೇರೆಯವರು ಏನು ಹೇಳ್ಕೊಡ್ತಾರೋ ಅದನ್ನು ಅಲ್ಪ ಸ್ವಲ್ಪ ತಿಳ್ಕೊಂಡು ಅದನ್ನೇ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇವರಿಗೆ ಸ್ವತಂತ್ರವಾಗಿ ಯೋಚನೆ ಮಾಡೋ ಸಾಮರ್ಥ್ಯ ಇರಲ್ಲ. ಅನುಕರಣೆ ಮಾಡ್ಕೊಂಡು ಇದ್ಬಿಡ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಬೇರೆಯವರ ಈ ರಜೋಗುಣದವರು ಸತ್ವಗುಣದವರ ಸೇವೆಯಲ್ಲಿ ಇವರು ಇರ್ತಾರೆ. ಸೊ ಗುಣಗಳಿಗೆ ತಕ್ಕ ಹಾಗೆ ಅವರವರ ಆಲೋಚನೆಗಳು, ಆಲೋಚನೆಗಳಿಗೆ ತಕ್ಕಂತೆ ಅವರ ತಿಳುವಳಿಕೆ, ಆ ಜ್ಞಾನಕ್ಕೆ ತಕ್ಕಂತೆ ಅವರ ಸ್ಥಾನಮಾನ ಇತ್ಯಾದಿಗಳೆಲ್ಲ ಇಲ್ಲಿ ನಾವು ಕಾಣ್ತೀವಿ. ಮುಂದಿನ ವಿಚಾರ ಪರಮಾತ್ಮ ಹೇಳೋದು ಭಗವದ್ಗೀತೆಯಲ್ಲಿ, ಯಾಕೆ ಕೆಲವರಲ್ಲಿ ಸತ್ವ ಹೆಚ್ಚಾಗುತ್ತೆ, ರಜೋಗುಣ ತಮೋಗುಣ ಹೆಚ್ಚಾಗಿರುತ್ತೆ, ಇದಕ್ಕೆ ಏನು ಕಾರಣ ಇರ್ಬೋದು ಮುಖ್ಯವಾಗಿ ಎಂದಾಗ ಪರಮಾತ್ಮ ಹೇಳೋದು ಆಹಾರ ಅಂತ. ಆಹಾರ ಅಂದರೆ ಯಾವುದನ್ನು ನಾವು ಸ್ವೀಕರಿಸ್ತೀವೋ, ಯಾವುದನ್ನು ನಾವು ಅದನ್ನು ಜೀರ್ಣಿಸ್ಕೋತೀವೋ, ಅಂದರೆ ನಾವು ಅದನ್ನು ನಮ್ಮೊಳಗಡೆ ತಂದ್ಕೋತೀವೋ, ಅರಗಿಸ್ಕೊಳ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಅದು ಆಹಾರ ಅಂತ ಕರೆಯಲ್ಪಡುತ್ತೆ. ಆಹಾರ 5 ಥರ ಇರುತ್ತೆ ಮನಸ್ಸಿಗೆ. ಕಣ್ಣಿನಿಂದ ನಾವು ನೋಡೋ ದೃಶ್ಯಗಳು ಕೂಡ ನಮ್ಮ ಮನಸ್ಸಿಗೆ ಆಹಾರ ಆಗುತ್ತೆ.
ಕಿವಿಯಿಂದ ಕೇಳುವಂಥ ಶಬ್ದಗಳು ಮನಸ್ಸಿಗೆ ಆಹಾರ. ಹಾಗೆ ಸ್ಪರ್ಶ, ರುಚಿ, ಇನ್ನು ಬಾಯಿಂದ ಸ್ವೀಕಾರ ಮಾಡುವಂಥ ಪದಾರ್ಥಗಳು, ಆಹಾರ ಪದಾರ್ಥಗಳು, ಸ್ಪರ್ಶ, ಗಂಧ, ಇವೆಲ್ಲ ಕೂಡ ಮನಸ್ಸಿಗೆ ಆಹಾರ. ಈ ಆಹಾರ ಶುದ್ಧವಾಗಿದ್ದಾಗ ಮನಸ್ಸು ಶುದ್ಧವಾಗಿರುತ್ತೆ. ಅಂದರೆ ಆಹಾರದಲ್ಲಿ ಸತ್ವಗುಣ ಹೆಚ್ಚಾಗಿದ್ದರೆ ಮನಸ್ಸಿನಲ್ಲಿ ಸತ್ವಗುಣ ಹೆಚ್ಚಾಗುತ್ತೆ. ಈ ಆಹಾರ ರಜೋಗುಣವನ್ನು ಹೆಚ್ಚಾಗಿ ಹೊಂದಿದ್ರೆ ಮನಸ್ಸಿನಲ್ಲಿ ರಜೋಗುಣ ಹೆಚ್ಚಾಗುತ್ತೆ. ಇದೇ ಆಹಾರದಲ್ಲಿ ತಾಮಸಿಕ ಗುಣ ಹೆಚ್ಚಾಗಿದ್ದರೆ ಮನಸ್ಸು ಕೂಡ ತಮೋಗುಣವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಈ ಕಾರಣದಿಂದಲೇ ಶಾಸ್ತ್ರದಲ್ಲಿ ಒಂದು ಪ್ರಮುಖವಾದ ಶ್ಲೋಕವನ್ನು ನಾವು ಗಮನಿಸ್ತೀವಿ. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ. ಆಹಾರದ ಶುದ್ಧಿಯಿಂದ, ಆಹಾರ ಅಂದರೆ ಇಲ್ಲಿ ಆಹಾರಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಕೂಡ ಹೊರಗಿಂದ ನಾವು ಒಳಗಡೆ ತಗೋತಾ ಇದ್ದೀವಿ. ಇದು ಶುದ್ಧವಾಗಿದ್ದರೆ ಸತ್ವಶುದ್ಧಿ, ಇಲ್ಲಿ ಸತ್ವ ಅಂದರೆ ಮನಸ್ಸು ಅಂತ, ಅಥವಾ ಮನಸ್ಸಿನ ತಿಳುವಳಿಕೆ, ಜ್ಞಾನ, ಅದು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ದಾಗ ಅವರ ಜ್ಞಾನ ಕೂಡ ಉತ್ತಮ ಮಟ್ಟದಲ್ಲಿರುತ್ತೆ. ಧ್ರುವ ಸ್ಮೃತಿ. ಧ್ರುವ ಅಂದರೆ ಎರಡು ಅರ್ಥ ಇದೆ. ಒಂದು ಉನ್ನತ ಮಟ್ಟದ್ದು ಅಂತ, ಇನ್ನೊಂದು ಸ್ಥಿರವಾಗಿರೋದು ಅಂತ. ಸ್ಥಿರವಾದ ಬುದ್ಧಿ, ಆ ಸ್ಥಿರತೆ ಅನ್ನೋದು ಅವರಿಗೆ ಇರುತ್ತೆ. ಧೃತಿ ಅಂತ ಕೂಡ ಅದನ್ನು ನಾವು ಕರಿಬೋದು. ಹೀಗೆ ಯಾಕೆ ಆಹಾರ ಅಷ್ಟು ಮುಖ್ಯ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳುತ್ತೆ. ನಾವು ಕಣ್ಣಿನಿಂದ ನೋಡೋದು, ಕೇಳಿಸ್ಕೊಳ್ಳೋದು, ಬಾಯಿಂದ ತಗೊಳ್ಳೋ ರುಚಿ, ಆಹಾರ, ಸ್ಪರ್ಶ, ಗಂಧ ಇವೆಲ್ಲವೂ ಕೂಡ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈಗ ಉದ್ಧಾರ ಅನ್ನುವಂಥ ಒಂದು ಪದ ಬರುತ್ತೆ. ಪರಮಾತ್ಮ ಹೇಳೋದು ಉದ್ಧರೇದ್ ಆತ್ಮಾನಂ ಆತ್ಮನ, ತನ್ನಿಂದ ತನ್ನನ್ನು ತಾನೇ ಉದ್ಧಾರ ಮಾಡ್ಕೋಬೇಕು ಅಂತ ಒಂದು ಆದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ತನ್ನನ್ನು ತಾನು ಹೇಗೆ ಉದ್ಧಾರ ಮಾಡ್ಕೋಬೇಕು? ಆಗ ಒಂದು ಉದಾಹರಣೆ ನಮಗೆ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಪರಮಾತ್ಮ ಹಂಸಾವತಾರವನ್ನು ತಾಳಿ ಬಂದಾಗ ಉಪದೇಶ ಮಾಡಿದಂತಹ ಏನು ವಿಚಾರಗಳಿತ್ತು ಅದನ್ನು ಹಂಸಗೀತೆ ಅಂತ ಕರೀತಾರೆ. ಹಂಸಗೀತೆ ಅಂತಲೇ ಅದು ಪ್ರಸಿದ್ಧಿ ಭಾಗವತದಲ್ಲಿ. ಸನಕಾದಿಗಳಿಗೆ ಭಗವಂತ ಹೇಳುವಂಥ ವಿಚಾರ ಇದು. ಇದರಲ್ಲಿ ಪರಮಾತ್ಮ ಹೇಳೋದು ಅಧ್ಯಾತ್ಮ ಸಾಧನೆ, ಹಾಗೆ ಜೀವಾತ್ಮನ ಉದ್ಧಾರ ಆಗೋದು ಸತ್ವಗುಣದಿಂದ ಅಂತ. ಸತ್ವವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದೇ ಸಾಧನೆ ಅಂತ ಕರೆಯಲ್ಪಟ್ಟಿದೆ. ನಾವು ಉದ್ಧಾರ ಆಗ್ತಾ ಇದ್ದೀವಿ ಅಂತ ಭಾವಿಸೋದಾದರೆ ನಿಜವಾದ ಅರ್ಥದಲ್ಲಿ ನಮ್ಮಲ್ಲಿರುವಂಥ ಸತ್ವಗುಣದ ವೃದ್ಧಿ, ರಜೋಗುಣ ತಮೋಗುಣಗಳು ಕಡಿಮೆ ಆಗುವಂಥದ್ದು, ಇದನ್ನು ಉದ್ಧಾರ ಅಂತ ಭಾವಿಸಬೇಕು. ಅದಲ್ಲದೆ ಸ್ವಲ್ಪ ಕಾಲ ನಮ್ಮ ಹತ್ರ ಇದ್ದು ಮತ್ತೆ ಬಿಟ್ಟು ಹೋಗುವಂತಹ ಅಥವಾ ನಾಶವಾಗುವಂತಹ ಸಂಪತ್ತಾಗಲಿ, ಕೀರ್ತಿ ಪ್ರತಿಷ್ಠೆ ಇತ್ಯಾದಿಗಳಾಗಲಿ, ಇದ್ಯಾವುದು ಕೂಡ ಉದ್ಧಾರದ ಸಾಲಿಗೆ ಇದನ್ನು ಸೇರ್ಸಕ್ಕಾಗಲ್ಲ. ಹೆಚ್ಚು ಸಂಪತ್ತಿದೆ, ಹೆಚ್ಚು ಕೀರ್ತಿವಂತರಾದರು, ಹೆಚ್ಚು ದೊಡ್ಡ ಅಧಿಕಾರ ಇದೆ, ಇವರು ಉದ್ಧಾರ ಆಗಿದ್ದಾರೆ ಅಂತ ಅಲ್ಲ. ಯಾಕೆಂದರೆ ಅದು ತಾತ್ಕಾಲಿಕ ಅಷ್ಟೇ, ಸ್ವಲ್ಪ ಕಾಲಕ್ಕೆ ಇರುತ್ತಷ್ಟೆ. ಆದರೆ ಸತ್ವಗುಣ ಅನ್ನುವಂಥದ್ದು ಇಡೀ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲಿ, ಹಾಗೆ ಜೀವನದ ನಂತರ ಮುಂದಿನ ಜನ್ಮಕ್ಕೂ ಅದರ ಮುಂದಿನ ಜನ್ಮಕ್ಕೂ ಸತ್ವಗುಣ ಅನ್ನುವಂಥದ್ದೇ ನಮಗೆ ನಿಜವಾದ ಶಕ್ತಿಯನ್ನು ಕೊಡುವಂಥದ್ದು. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ನಾವಿಲ್ಲಿ ಗಮನಿಸ್ಬೋದು.
ಯಾರು ನಿಜವಾಗಿ ಹೆಚ್ಚು ಶಕ್ತಿಶಾಲಿಗಳು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸತ್ವಗುಣದಲ್ಲೇ ನಿಜವಾದ ಶಕ್ತಿ ಅಡಗಿರುವುದು. ಸತ್ವಗುಣವನ್ನೇ ನಾವು ನಿಜವಾದ ಶಕ್ತಿ ಅಂತ ಭಾವಿಸಬೇಕು, ಅರ್ಥ ಮಾಡ್ಕೋಬೇಕು. ಇದರ ವಿಚಾರವಾಗಿ ನಾವು ಮುಂದುವರೆದು ಗಮನಿಸ್ತೀವಿ, ಲಕ್ಷಣಗಳನ್ನು ಗಮನಿಸ್ತೀವಿ. ಈಗ ಗುಣಗಳ ವೃದ್ಧಿ ಹೇಗಾಗತ್ತೆ? 5 ಥರದ ಆಹಾರ ಅಂದರೆ ಬರೀ ಬಾಯಿಂದ ತಗೊಳ್ಳೋದಲ್ಲ, ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳಿಂದ ನಾವೆಲ್ಲ ಹೊರಗಡೆಯಿಂದ ಏನು ತಗೋತೀವೋ ಬಾಹ್ಯ ಜಗತ್ತಿನಿಂದ ನಮ್ಮ ಮನಸ್ಸಿಗೆ, ಅದೆಲ್ಲ ಆಹಾರನೇ. ಈ ಆಹಾರದಿಂದ ಗುಣಗಳು ವೃದ್ಧಿಯಾಗತ್ತೆ. ಹಾಗಾಗಿ ಎಂತಹ ಆಹಾರವನ್ನು ತಗೋಬೇಕು, ಅದರ ಪರಿಣಾಮ ಹೇಗಾಗುತ್ತೆ ಮನಸ್ಸಿನ ಮೇಲೆ. ಹಾಗೆ ಈ 3 ಗುಣಗಳ ಲಕ್ಷಣಗಳೇನು ಮುಖ್ಯವಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ರಜೋಗುಣ ತಮೋಗುಣಗಳ ಪ್ರಭಾವ ನಮ್ಮ ಜೀವನದಲ್ಲಿ ಹೇಗೆ ಆಗ್ತಾ ಇದೆ, ಸತ್ವಗುಣದಿಂದ ನಮಗೆ ಹೇಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು. ಒಂದು ಸಣ್ಣ ವಿರಾಮದ ನಂತರ ನಾವಿದನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಇವತ್ತಿನ ಈ ಪ್ರವಚನದಲ್ಲಿ ಗುಣತ್ರಯ ವಿಭಾಗ ಯೋಗ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ತಿಳಿಸಿರುವಂತಹ ಉಪದೇಶಗಳನ್ನು ಗಮನಿಸ್ತಾ ಇದ್ವಿ. ಅದರಲ್ಲಿ ಪರಮಾತ್ಮ ಹೇಳೋದು, ಈ ಗುಣಗಳಿಗೆ ಅನುಸಾರವಾಗಿ ಜೀವಿಗಳಿಗೆ ಉತ್ತಮ ಜನ್ಮ ಅಥವಾ ನೀಚ ಜನ್ಮ, ನೀಚ ಅಂದರೆ ಕೆಳಗಡೆ ಇರೋದು ಅಂತ, ಉತ್ತಮ ಅಂದರೆ ಉನ್ನತವಾದ ಮೇಲ್ವರ್ಗದ್ದು ಅಂತ ಅರ್ಥ, ಅಥವಾ ಮಧ್ಯಮ, ಈ ರೀತಿಯಾದ ಜನ್ಮಗಳು ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಕಾರಣಂ ಗುಣಸಂಗೋಸ್ಯ, ಗುಣಗಳಿಗೆ ಸಂಗದಿಂದಲೇ, ಆ ಕಾರಣದಿಂದಲೇ ಜೀವಿಗಳಿಗೆ ಪುನರ್ಜನ್ಮ ಅನ್ನುವಂಥದ್ದು, ಇತರ ಜನ್ಮಗಳಲ್ಲಿ ಅಲಿತಾ ಇರುವಂಥದ್ದು, ಅಂತಹ ಸ್ಥಿತಿ ಉಂಟಾಗಿದೆ. ಯಾವ ಗುಣದಿಂದ ಎಂತಹ ಗತಿಯಾಗತ್ತೆ ಅದನ್ನು ನಾವು ನೋಡಿದ್ವಿ. ಪರಮಾತ್ಮ ಹೇಳೋದು, ಸತ್ವಗುಣ ಸಂಪನ್ನರು ದೇವತೆಗಳಾಗ್ತಾರೆ. ಅಂದರೆ ಮನುಷ್ಯ ಲೋಕ, ಭೂಲೋಕಕ್ಕಿಂತ ಉನ್ನತವಾದ ಲೋಕಗಳು, ಆ ಲೋಕಗಳಲ್ಲಿ, ಊರ್ಧ್ವ ಲೋಕಗಳಲ್ಲಿ ಅವರು ವಾಸ ಮಾಡ್ತಾರೆ. ತಮೋಗುಣ ಅಧಿಕವಾಗಿದ್ದಾಗ ಭೂಲೋಕಕ್ಕಿಂತ ಕೆಳಗಿನ ಲೋಕಗಳು, ಅಧೋಲೋಕಗಳು ಅಂತ ಕರೀತಾರೆ ಅದನ್ನು, ಆ ಲೋಕಗಳಲ್ಲಿ ಅವರು ವಾಸ ಮಾಡೋಕ್ಕಾಗುತ್ತೆ. ರಜೋಗುಣ ಪ್ರಧಾನರು ಮನುಷ್ಯ ಶರೀರಗಳಲ್ಲಿ ಅವರು ಜನ್ಮ ತಾಳಿ ಅವರ ಜೀವನವನ್ನು ಮಾಡ್ತಾ ಇರ್ತಾರೆ. ಇದಾದ ಮೇಲೆ ಅವರ ಜೀವನದ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳೋ ಆಹಾರ ಅಂದರೆ ಅವರು ನೋಡೋ ದೃಶ್ಯಗಳು, ಶಬ್ದಗಳು, ಅವರಿರುವಂಥ ವಾತಾವರಣ, ಅವರು ಮಾಡುವಂತಹ ಇತರ ಜನರ ಸಂಘ, ಇವೆಲ್ಲ ಕೂಡ ಅವರ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದನ್ನೇ ಸಂಘ ಅಂತ ಕರೀತಾರೆ, ಗುಣಸಂಘ. ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವು ಈಗ ಗಮನಿಸೋಣ. ಇದು ಕೂಡ ಪರಮಾತ್ಮನ ಮಾತುಗಳೇ ಆಗಿದೆ. ಮೊದಲಿಗೆ ಸಾತ್ವಿಕರು, ಸತ್ವಗುಣ, ಶುದ್ಧವಾದ ಆಹಾರ, ಸಾತ್ವಿಕವಾದ, ತುಂಬ ಈ ಖಾರ ಹುಳಿ ಇತ್ಯಾದಿ ಇಲ್ಲದೆ, ಹಾಗಂತ ತುಂಬ ಸಪ್ಪೆ ಅಂತನೂ ಅಲ್ಲ, ಹಿತಮಿತವಾದ ಆಹಾರ. ಅವರು ಅತಿಯಾಗಿ ತಿನ್ನೋದಿಲ್ಲ, ತೀರಾ ಆಹಾರ ತಗೊಳ್ಳದೆ ಕೃಶವಾಗೋದು ಇಲ್ಲ, ಹಿತಮಿತವಾಗಿ ಆಹಾರ ತಗೋತಾರೆ. ಎಂತಹ ಆಹಾರ ತಗೋತಾರೆ ಅಂದರೆ ಅದು ಜಿಡ್ಡಿನಿಂದ, ಸತ್ವದಿಂದ, ಸಾರದಿಂದ ಕೂಡಿರುವಂಥದ್ದು, ರಸಹ ಅಂತ ಕರೆಯಲ್ಪಡುತ್ತೆ. ಶಕ್ತಿಯನ್ನು ಕೊಡುವಂಥದ್ದು, ಆರೋಗ್ಯವನ್ನು ಕೊಡುವಂತಹ ಆಹಾರಗಳನ್ನು ಹಿತಮಿತವಾಗಿ ತಗೋತಾರೆ. ಅದರಲ್ಲಿ ಕಣ್ಣಿನಿಂದ ನೋಡುವಂತಹ ದೃಶ್ಯಗಳು ಕೂಡ
ಒಳ್ಳೆಯ ದೃಶ್ಯಗಳನ್ನು, ಹಿತವನ್ನು ಉಂಟು ಮಾಡುವಂಥ ದೃಶ್ಯಗಳನ್ನು ನೋಡ್ತಾರೆ ಅಂತ ತಿಳ್ಕೊಬೇಕು ನಾವಿಲ್ಲಿ. ಯಾವುದು ಒಳಿತೋ ಒಳ್ಳೆಯದಾಗುತ್ತೋ ಅದನ್ನೇ ನೋಡ್ತಾರೆ. ಅದನ್ನು ಮಂತ್ರಗಳಲ್ಲಿ, ವೇದ ಮಂತ್ರಗಳಲ್ಲಿ ಒಂದು ಕಡೆ ಬರುತ್ತೆ, ಭದ್ರಂ ಕರ್ಣೀಭಿ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರಾಹ ಅಂತ ಈ ರೀತಿ ಬರುತ್ತೆ. ಭದ್ರಂ ಅಂದರೆ ಶುಭ, ಶುಭವನ್ನು ಉಂಟು ಮಾಡೋದು ಅದನ್ನು ನೋಡ್ತಾರೆ. ಯಾವುದು ಶುಭವನ್ನು ಉಂಟು ಮಾಡುತ್ತೋ ಅದನ್ನೇ ಕೇಳ್ತಾರೆ, ಅದನ್ನೇ ಮಾತಾಡ್ತಾರೆ, ಅದನ್ನೇ ಯೋಚನೆ ಮಾಡ್ತಾರೆ. ಈಗ ಆಹಾರ ಅಂದರೆ ನಮಗೆ ಸರಿಯಾಗಿ ಅರ್ಥ ಆಯಿತು, ಬರೀ ತಿನ್ನೋದು ಅಂತಲ್ಲ. ಅದು ಸಜ್ಜನರ ಸಂಘದಲ್ಲಿದ್ದಾಗ ನಮಗೆ ಒಳ್ಳೆ ಮಾತುಗಳೇ ಕೇಳೋದಕ್ಕೆ ಸಿಗುತ್ತೆ. ಅವರು ದುರ್ಜನರ ಸಂಘವನ್ನು ಮಾಡೋದಿಲ್ಲ. ಅವ್ರಿಗೆ ತಕ್ಷಣ ಗೊತ್ತಾಗುತ್ತೆ ಇವರಲ್ಲಿ ದೋಷಗಳಿದೆ, ದುರ್ಗುಣಗಳಿದೆ ಅಂತ ಗೊತ್ತಾದಾಗ ಅವರ ಸಂಘವನ್ನು ಅವರು ಮಾಡೋದಿಲ್ಲ. ಅವರು ಎಂತಹ ಅಧಿಕಾರವೇ ಇರ್ಬೋದು, ಹಣ ಇರ್ಬೋದು, ಇನ್ನೇನೇ ಆಗಿರ್ಬೋದು, ಅವರ ಸಂಘ ಮಾಡಲ್ಲ. ಅವರು ಗುಣವನ್ನು ನೋಡ್ತಾರೆ. ಹಾಗೆ ಸಜ್ಜನರ ಸಂಘದಲ್ಲೇ ಅವರು ಇರೋದ್ರಿಂದ, ಸದ್ವಿಚಾರಗಳನ್ನೇ ಓದೋದು, ವಿಚಾರ ಮಾಡೋದು ಆಗಿರೋದ್ರಿಂದ ಅವರಲ್ಲಿ ಸತ್ವಗುಣ ವೃದ್ಧಿ ಆಗ್ತಾ ಇರುತ್ತೆ. ಅಂದರೆ ದಿನೇ ದಿನೇ ಅವರಲ್ಲಿ ಜ್ಞಾನ ವೃದ್ಧಿ ಆಗ್ತಾ ಇರುತ್ತೆ. ವಿಚಾರ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಈ ಸಾತ್ವಿಕರು ಅವರು ತುಂಬ ಸಹನೆಯಿಂದ ವರ್ತನೆ ಮಾಡ್ತಾರೆ. ಸತ್ವಗುಣ ಇರೋರಿಗೆ ತಾಳ್ಮೆ, ಸಹನೆ ಎನ್ನುವಂಥದ್ದು ಇರುತ್ತೆ. ಹಾಗೆ ಮತ್ತೊಂದು ಪ್ರಮುಖವಾದ ಗುಣ ಇವರಲ್ಲಿ ವಿನಯ ಅಂತ. ಇವರು ಯಾವತ್ತೂ ಕೂಡ ತಮ್ಮನ್ನು ತಾವು ಹೊಗಳ್ಕೊಳ್ಳೋದಿಲ್ಲ, ಹಾಗೆ ಮನಸ್ಸಿನಲ್ಲೂ ಭಾವಿಸೋದಿಲ್ಲ. ನಾನು ಇತರರಿಗಿಂತ ಶ್ರೇಷ್ಠ, ಬೇರೆಯವ್ರಿಗಿಂತ ನಾನೇನು ಕಡಿಮೆ ಅಲ್ಲ, ಈ ರೀತಿಲೆಲ್ಲ ಭಾವಿಸುವಂಥದ್ದು, ತನ್ನನ್ನು ತಾನು ಹೊಗಳ್ಕೊಳ್ಳೋದು, ತಾನು ಮಾಡಿರೋವಂಥ ಒಳ್ಳೆ ಕೆಲಸಗಳನ್ನು ಹೊಗಳ್ಕೊಳ್ಳೋದು, ಇತರರು ಮಾಡಿರೋಂಥ ತಪ್ಪುಗಳನ್ನು ಎತ್ತಿ ಹೇಳೋದು, ಇದು ರಜೋಗುಣಿಗಳ ಲಕ್ಷಣವೇ ಹೊರತು ಸತ್ವಗುಣಿಗಳದಲ್ಲ. ಸತ್ವಗುಣದವ್ರು ಹೇಗಿರ್ತಾರೆ ಅಂದರೆ, ತಾನು ತಪ್ಪು ಮಾಡಿದರೆ ಅದನ್ನು ತಕ್ಷಣ ಒಪ್ಕೋತಾರೆ, ಅದನ್ನು ಹೇಳ್ತಾರೆ, ನನ್ನಿಂದ ಈ ಥರ ತಪ್ಪಾಯಿತು, ಕ್ಷಮೆ ಕೇಳ್ತಾರೆ. ಹಾಗೆ ಬೇರೆಯವರು ಮಾಡೋ ತಪ್ಪುಗಳು ಇವರಿಗೆ ಕಂಡು ಬಂದರೂ ಕೂಡ ಅದನ್ನು ನೇರವಾಗಿ ಅವರಿಗೆ ಹೇಳಕ್ಕೆ ಹೋಗಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ಹೇಳಬೇಕೋ ಸೂಕ್ಷ್ಮವಾಗಿ ಅಷ್ಟೇ ಹೇಳ್ತಾರೆ. ಹೀಗಾಗಿ ಇವರ ಜೀವನದಲ್ಲಿ ಅಶಾಂತಿ, ಗಲಭೆ, ಗದ್ದಲ ಇತ್ಯಾದಿಗಳೆಲ್ಲ ಬಹಳ ಕಡಿಮೆ. ಆಮೇಲೆ ಇವರು ಸೌಮ್ಯ ಸ್ವಭಾವದವರಾಗಿರ್ತಾರೆ. ಇನ್ನು ಇವರು ಮಾಡುವಂತಹ ಕಾರ್ಯಗಳು ಹೇಗಿರುತ್ತೆ ಅಂದರೆ, ಭಗವಂತನ ಪ್ರೀತಿಗಾಗಿ ಶಾಸ್ತ್ರೋಕ್ತವಾದ ಕರ್ಮವನ್ನು ಮಾತ್ರ ಮಾಡ್ತಾರೆ ಇವರು. ಯಾರನ್ನೋ ಮೆಚ್ಚೋದಕ್ಕೆ ಏನೂ ಮಾಡೋದಿಲ್ಲ, ಜನಗಳ ಒಲುಮೆಯನ್ನು ಗಳಿಸೋದಕ್ಕೆ ಇವರು ಕರ್ಮವನ್ನು ಮಾಡಲ್ಲ. ಭಗವಂತ ಯಾವುದನ್ನು ಶಾಸ್ತ್ರದಲ್ಲಿ ಹೇಳಿದನೋ ಭಗವಂತ ಮೆಚ್ಚುವಂಥ ಕೆಲಸ ಮಾತ್ರ ಮಾಡ್ತಾರೆ. ಯಾರ ಓಲೈಕೆನೂ ಇವರು ಮಾಡೋಕ್ಕೆ ಹೋಗಲ್ಲ. ನಂತರ ಕರ್ತವ್ಯಂ ಇತಿ ಅಂತ, ಇವೆಲ್ಲ ಭಗವಂತನ ಮಾತುಗಳೇ, ಸಂಸ್ಕೃತದಲ್ಲಿದೆ, ಅದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದನ್ನೇ ಮಾಡಿದ್ರು, ದಾನ ಮಾಡ್ತಾರೆ ಸಾತ್ವಿಕರು, ಇದು ನನ್ನ ಕರ್ತವ್ಯ ಅಂತ ಮಾಡ್ತಾರೆ. ಈ ದಾನದಿಂದ ನನಗೆ ಪುಣ್ಯ ಸಿಗತ್ತೆ, ಅಥವಾ ಕೀರ್ತಿ ಸಿಗತ್ತೆ, ಅಥವಾ ತಾನು ಮಾಡಿರೋ ದಾನ ಒಳ್ಳೆ ಕೆಲಸ ಬೇರೆಯವ್ರಿಗೆ ಗೊತ್ತಾಗಬೇಕು ಅನ್ನೋ ಪ್ರಯತ್ನ ಅವರು ಮಾಡಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವರ್ಕ್ ಸೈಲೆಂಟ್ಲಿ ಅಂತ. ನೀನು ಒಳ್ಳೆ ಕೆಲಸ ಮಾಡು, ಆದರೆ ಅದು ಗುಪ್ತವಾಗಿರಲಿ. ಅಂದರೆ ಏನು, ಬಚ್ಚಿಟ್ಕೊಂಡು ಮಾಡೋದು ಅಂತ ಅರ್ಥ ಅಲ್ಲ. ಅದು ತನ್ನ ಪಾಡಿಗೆ ತಾನು ಮಾಡ್ತಾ ಹೋಗೋದಷ್ಟೇ. ಪ್ರಚಾರಕ್ಕೆ ಅವರು ಪ್ರಾಮುಖ್ಯತೆ ಕೊಡಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರು ಮಾಡುವಂತಹ ಕರ್ಮಗಳು, ಯಾವುದೇ ಕರ್ಮ ಆಗ್ಬೋದು, ಶುಭ ಅಶುಭ ಕರ್ಮಗಳನ್ನು ನೋಡೋದಕ್ಕೆ, ಅದನ್ನು ಲೆಕ್ಕ ಇಟ್ಕೊಳ್ಳೋಕ್ಕೆ, ಬರೆದಿಟ್ಕೊಳ್ಳೋಕ್ಕೆ ಅಂತಲೇ ಪರಮಾತ್ಮ ಒಬ್ಬನ್ನು ಸೃಷ್ಟಿ ಮಾಡಿಟ್ಟಿದ್ದಾನೆ. ಅವನ ಹೆಸರು ಚಿತ್ರಗುಪ್ತ ಅಂತ.
ಯಾರ್ಯಾರು ಏನೇನು ಒಳ್ಳೆಯದು ಕೆಟ್ಟದ್ದು ಕೆಲಸಗಳನ್ನು ಮಾಡಿದ್ದಾರೆ, ಅದಕ್ಕೆ ಏನು ಫಲ ಕೊಡಬೇಕು, ತೀರ್ಪು ಏನು ಕೊಡಬೇಕು ಅನ್ನೋದನ್ನ ಒಬ್ಬ ಸೃಷ್ಟಿ ಮಾಡಿಟ್ಟಿದ್ದಾನೆ ಭಗವಂತ. ಅವನು ಯಮಧರ್ಮರಾಜ ಅಂತ, ಧರ್ಮಕ್ಕೆ ಒಡೆಯ ಅವನು. ಹಾಗಾಗಿ ಲೆಕ್ಕಾಚಾರ ಎಲ್ಲ ಚಿತ್ರಗುಪ್ತನ ಹತ್ರ ಇರುತ್ತೆ, ಪ್ರತಿಯೊಂದು ಜೀವಿದು. ಹಾಗೆ ಅದಕ್ಕೆ ತೀರ್ಪು ಕೊಡೋನು ಯಮಧರ್ಮನೇ ಹೊರತು ನಾನಲ್ಲ ಅಂತ ಇವ್ರಿಗೆ ಅಜ್ಞಾನ ಇರುತ್ತೆ. ಹಾಗಾಗಿ ಯಾರೇನು ತಪ್ಪು ಮಾಡ್ತಾ ಇದ್ದಾರೆ, ಯಾರಲ್ಲೇನು ದೋಷ, ಇವರು ಅದ್ರ ಕಡೆ ಗಮನನೇ ಕೊಡಲ್ಲ. ತನ್ನ ಕರ್ತವ್ಯ ಏನು, ತಾನೇನು ಮಾಡಬೇಕೋ ಅಷ್ಟನ್ನು ಮಾಡಿ ಇವರು ಶಾಂತವಾಗಿರ್ತಾರೆ. ಪರನಿಂದೆ ಮಾಡೋದಿಲ್ಲ. ಪರನಿಂದೆ ಅಂದರೆ ಬೇರೆಯವರನ್ನು ಬೈಯೋದು, ಬೇರೆಯವರನ್ನು ಅವ್ರು ಮಾಡೋ ತಪ್ಪುಗಳನ್ನು ಎತ್ತಿ ಹೇಳೋದು, ಇದೆಲ್ಲ ಪರನಿಂದೆ ಅಂತ. ಇದು ಕೂಡ ಪಾಪಕ್ಕೆ ಕಾರಣ ಆಗುತ್ತೆ. ಪರನಿಂದೆ ಸತ್ವಗುಣದವರು ಮಾಡೋದಿಲ್ಲ. ಹಾಗೆ ಅವರು ಏನೇ ಒಳ್ಳೆ ಕೆಲಸ ಇತ್ಯಾದಿ ಮಾಡಿದ್ರೂ ಫಲಾಪೇಕ್ಷೆ ಇಟ್ಕೊಂಡು ಮಾಡಲ್ಲ. ನಮಗೇನು ಇದರಿಂದ ಲಾಭ ಅಂತ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾರೆ. ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಘಟನೆಗಳು ಯಾವುದೇ ಆಗ್ಬೋದು, ತಮಗೆ ನಷ್ಟ ಆಗುವಂಥದ್ದಾಗಿರ್ಬೋದು, ಅವಮಾನ ಆಗುವಂಥದ್ದಾಗಬಹುದು. ಎಂತಹ ಘಟನೆಗಳು ಬಂದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವೆಲ್ಲ ಒದಗಿ ಬರುತ್ತೆ ಸಮಾಜದಲ್ಲಿ. ಆಗಲೂ ಕೂಡ ಅವರು ಶಾಂತಚಿತ್ತರಾಗಿರ್ತಾರೆ ಹೊರತು ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಯಾಕೆಂದರೆ ಅವರಿಗೆ ಕರ್ಮ ರಹಸ್ಯ ಗೊತ್ತಿದೆ. ಯಾರು ಉಪ್ಪನ್ನು ತಿಂತಾರೋ ಅವರೇ ನೀರು ಕುಡಿಬೇಕೇ ಹೊರತು ಇವ್ರು ಯಾರೋ ಉಪ್ಪು ತಿಂದರು ಅಂತ ನೋಡಿದವರೆಲ್ಲ ನೀರು ಕುಡಿಯೋ ಅಗತ್ಯ ಇಲ್ಲ. ಹಾಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡೋದಕ್ಕೆ ಒಂದು ವ್ಯವಸ್ಥೆ ಭಗವಂತ ಮಾಡಿದ್ದಾನೆ. ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಸಾತ್ವಿಕರು ಇದು ಯಾವುದರ ಗೊಡವೆಗೂ ಹೋಗದೆ ತಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಸರಿಯಾಗಿ ಮಾಡಿ, ತಮ್ಮಲ್ಲೇನಾದರೂ ದೋಷಗಳಿದ್ರೆ ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ಥರ ಇವರ ಒಂದು ಲಕ್ಷಣಗಳಿರುತ್ತೆ. ಇವರು ಆಗಲೇ ನಾವು ಗಮನಿಸಿದ ಹಾಗೆ ಮಿತಾಹಾರಿ, ಹಾಗೆ ಅತಿಯಾದ ಉಷ್ಣ, ಇದೆಲ್ಲ ಕೂಡ ಗೀತೆಯಲ್ಲಿ ಹೇಳಿದೆ. ಅತಿಯಾದ ಬಿಸಿಯ ಪದಾರ್ಥಗಳನ್ನು ತಿನ್ನೋದು, ಖಾರ ಹುಳಿ ಮಸಾಲೆ ಇತ್ಯಾದಿಗಳನ್ನೆಲ್ಲ ಅತಿಯಾಗಿ ತಿನ್ನುವಂಥ ಸ್ವಭಾವ ಇವ್ರಿಗಿರಲ್ಲ. ಹೀಗೆಲ್ಲ ಒಂದಷ್ಟು ಸಾತ್ವಿಕರ ಗುಣಗಳನ್ನು ಲಕ್ಷಣಗಳನ್ನು ತಿಳಿಸಿದೆ. ಅದನ್ನು ಸಾತ್ವಿಕ ದಾನ, ಸಾತ್ವಿಕ ಬುದ್ಧಿ, ಸಾತ್ವಿಕ ಕರ್ಮ ಅಂತೆಲ್ಲ ಬಹಳ ವಿವರವಾಗಿ ತಿಳಿಸಿದೆ. ನಾವು ಅದನ್ನು ಸಾರಾಂಶದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇವರು ಉದ್ಧಾರ ಆಗೋ ಲಕ್ಷಣ ಇಲ್ಲಿವರೆಗೂ ನಾವು ಹೇಳಿದ್ದು. ಈಗ ಎರಡನೇದು, ಅದಕ್ಕಿಂತ ಕೆಳ ಹಂತಕ್ಕೆ ಬರೋದು ರಾಜಸಿಕ ಗುಣ. ಈ ರಾಜಸಿಕ ಗುಣ ಇರೋರು ಹೇಗಿರ್ತಾರೆ? ಪರಮಾತ್ಮ ಹೇಳೋದು, ಇವರಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಲಕ್ಷಣ ಏನು ಅಂದರೆ ಫಲಾಪೇಕ್ಷೆ. ಯಾಕೆಂದರೆ ಇವರಲ್ಲಿ ಆಸೆ ಎನ್ನುವುದು ತುಂಬ ಇರುತ್ತೆ. ತೃಪ್ತಿಯನ್ನೇ ಪಡೋದಕ್ಕೆ ಆಗದೇ ಇರೋಷ್ಟು, ಎಷ್ಟು ಸಿಕ್ಕಿದ್ರೂ ಅವರಿಗೆ ತೃಪ್ತಿ ಆಗಲ್ಲ, ಅಷ್ಟು ಆಸೆಗಳನ್ನು ಹೊಂದಿರೋದೇ ಈ ರಜೋಗುಣದ ಮುಖ್ಯವಾದ ಲಕ್ಷಣ. ಹಾಗಾಗಿ ಅವರಿಗೆ ಕ್ರೋಧ ಕೂಡ ಜಾಸ್ತಿ ಇರುತ್ತೆ. ಇದನ್ನು ಕೋಪ ಅಂತಾರೆ ಅಥವಾ ದ್ವೇಷ ಅಂತಾರೆ. ಇದು ಜಾಸ್ತಿ ಯಾಕಿರುತ್ತೆ ಅಂದರೆ, ಗೀತೆಯಲ್ಲಿ ಹೇಳೋ ಹಾಗೆ ಆಸೆಗಳು ಹೆಚ್ಚಾಗಿರೋರಿಗೆ ಕೋಪನೂ ಹೆಚ್ಚಾಗಿರುತ್ತೆ. ಆಸೆಗಳಿಗೆ ಯಾರು ಅಡ್ಡಿ ಬರ್ತಾರೋ ಆಗ ಕ್ರೋಧ ಉಂಟಾಗುತ್ತೆ. ಕಾಮಾತ್ ಸಂಜಾಯತೆ ಕ್ರೋಧ. ಇವೆರಡು ಲಕ್ಷಣಗಳು ಈ ರಜೋಗುಣಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಹಾಗಾಗಿ ಇವರು ಯಾವಾಗಲೂ ಅಶಾಂತ ಚಿತ್ತರಾಗಿರ್ತಾರೆ. ಒಂದು ರೀತಿ ಉದ್ವೇಗ ಇವರ ಜೀವನದಲ್ಲಿ ಇರುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ಉದ್ವೇಗಗೊಳ್ತಾರೆ. ಮತ್ತೊಂದು ಲಕ್ಷಣ ಏನು ಅಂದರೆ, ಇವ್ರು ಕೆಲಸ ಏನೋ ಮಾಡ್ತಾರೆ, ಇವರು ಸೋಮಾರಿಗಳಲ್ಲ, ಬಹಳ ಚುರುಕಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸಗಳನ್ನೂ ಮಾಡ್ತಾರೆ. ಆದರೆ ಫಲಾಪೇಕ್ಷೆ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಇದರಿಂದ ನನಗೇನು ಫಲ ಸಿಗುತ್ತೆ, ಏನು ಉಪಯೋಗ, ನನಗೇನು ಲಾಭ, ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನು ಇವರು ಗಮನದಲ್ಲಿಟ್ಕೊಂಡೇ ಮಾಡ್ತಾರೆ. ಇದು ಇವರ ಮುಖ್ಯವಾದ ಲಕ್ಷಣ. ಏನು ಉಪಯೋಗ ಇಲ್ಲ, ಇವ್ರಿಗೇನು ಲಾಭ ಇಲ್ಲ ಅಂದರೆ ಇವರು ಆ ಕೆಲಸ ಮಾಡಲ್ಲ, ಸ್ವಾರ್ಥಿಗಳಾಗಿರ್ತಾರೆ. ಹಾಗೆ ಮತ್ತೊಂದು ಗುಣ ಪರಮಾತ್ಮ ಹೇಳೋದು, ಇವರಲ್ಲಿ ಡಂಬಾಚರಣೆ ಇರುತ್ತೆ. ದಂಭ ಅಂತ, ಅದನ್ನು ಕನ್ನಡದಲ್ಲಿ ಜಂಬ ಅಂತಾರೆ,
ಸಂಸ್ಕೃತದಲ್ಲಿ ಅದಕ್ಕೆ ದಂಭ ಅಂತ. ಆ ದಂಭದಿಂದಲೇ ಆ ಉಪಸರ್ಗ ಸೇರಿಸಿದ್ರೆ ಆಡಂಬರ. ನೋಡಿ, ಆಡಂಬರ ಅಂತ ಬರುತ್ತೆ. ಅದನ್ನ ಲಕ್ಸುರಿ ಅಂತ ಕರೀತಾರೆ. ಆಡಂಬರ ಅನ್ನುವಂಥದ್ದು ರಜೋಗುಣದ ಸ್ವಭಾವ. ಯಾಕೆ ಆಡಂಬರ ಮಾಡ್ತಾರೆ ಇವರು ಅಂದರೆ, ಬೇರೆಯವರು ಇವರನ್ನು ಮೆಚ್ಕೋಬೇಕು ಅನ್ನುವಂತಹ ಇವರಲ್ಲಿ ಒಂದು ಕಾತರತೆ ತುಂಬ ಇರುತ್ತೆ. ಅದನ್ನು ಈಗಿನ ಒಂದು ಭಾಷೆಯಲ್ಲಿ ಹೇಳೋದಾದರೆ ರೆಪ್ಯುಟೇಷನ್ ಅಂತ ಕರೀತಾರೆ. ಇವರ ಪ್ರಸಿದ್ಧಿ, ಇವರ ಒಂದು ಕೀರ್ತಿ, ಪ್ರತಿಷ್ಠೆ, ಸ್ವಪ್ರತಿಷ್ಠೆ, ಇದನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ರಜೋಗುಣಿಗಳಲ್ಲಿ ಕಾಣುವಂಥ ಸ್ವಭಾವ. ನಂತರ ಇವರ ಆಹಾರ ಹೇಗಿರುತ್ತೆ ಅಂದರೆ, ಆಹಾರ ಪದಾರ್ಥಗಳು ತಿನ್ನುವಂಥದ್ದು ಕೂಡ ಅದು ತುಂಬ ಬಿಸಿ ಬಿಸಿ ಇರಬೇಕು, ತುಂಬ ಮಸಾಲೆ ಇರುವಂಥ ಪದಾರ್ಥಗಳು, ಅಂಥ ಆಹಾರ ಪದಾರ್ಥಗಳನ್ನು ಇವರು ತಿನ್ನಬೇಕು ಅಂತ ಇಚ್ಛೆ ಆಗುತ್ತಂತೆ ಇವ್ರಿಗೆ. ಮತ್ತು ಅದು ಶರೀರದಲ್ಲಿ ಉದ್ವೇಗವನ್ನು, ರೋಗವನ್ನು ಉಂಟು ಮಾಡುವಂಥ ಆಹಾರಗಳು. ಹಾಗಾಗಿ ಇವರಿಗೆ ಸಹಜವಾಗಿ ಶಾರೀರಿಕ ರೋಗಗಳು ಜಾಸ್ತಿ ಇರುತ್ತೆ. ಸಾತ್ವಿಕರಿಗೆ ರೋಗ, ನೋವು ಇತ್ಯಾದಿಗಳು ತುಂಬ ಕಡಿಮೆ, ತುಂಬ ಅಪರೂಪ. ರಾಜಸಿಕರಲ್ಲಿ ಇದು ಅತಿಯಾಗಿರುತ್ತೆ. ಯಾಕಂದರೆ ಇವರು ಮನಸ್ಸು ಯಾವಾಗಲೂ ಉದ್ವೇಗದಲ್ಲಿರುತ್ತೆ, ಶರೀರದಲ್ಲಿ ಕೂಡ ಉದ್ವೇಗ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಮಾನಸಿಕವಾಗಿ, ಶಾರೀರಿಕವಾಗಿ ರೋಗಿಗಳಾಗಿರ್ತಾರೆ. ಅಂದರೆ ದುಃಖದಲ್ಲಿದ್ದಾರೆ ಅಂತ ಅರ್ಥ. ಈ ರಜೋಗುಣದ ಫಲವೇ ದುಃಖ, ಇದು ಪರಮಾತ್ಮ ಹೇಳುವಂಥ ಮಾತು. ಹಾಗಾಗಿ ಹೆಚ್ಚು ಬಾಧೆಯನ್ನು ಇವರು ಜೀವನದಲ್ಲಿ ಅನುಭವಿಸ್ತಾರೆ. ಆದರೆ ಹೊರಗಡೆ ಇವರ ಹತ್ರ ಬಹಳಷ್ಟು ಸಂಪತ್ತಿರುತ್ತೆ. ಯಾಕಂದರೆ ಇವರು ತುಂಬ ಪ್ರಯತ್ನ ಪಡ್ತಾರೆ, ತುಂಬ ಕೆಲಸ ಮಾಡ್ತಾರೆ, ಬುದ್ಧಿವಂತಿಕೆ ಕೂಡ ಇವರು ಹೆಚ್ಚು ಬಳಸ್ತಾರೆ. ಹೀಗೆಲ್ಲ ಮಾಡಿ ಇವರು ಹೆಚ್ಚು ಸಂಪಾದನೆಯನ್ನು, ಸಂಪತ್ತನ್ನು, ಕೀರ್ತಿಯನ್ನು ಗಳಿಸೋ ಪ್ರಯತ್ನ ಮಾಡ್ತಾರೆ, ಗಳಿಸ್ತಾರೆ ಕೂಡ. ಸೊ ಇದು ರಜೋಗುಣದ ಲಕ್ಷಣ ಅಂತ ಪರಮಾತ್ಮ ಹೇಳಿರೋದು. ಮುಂದಿಂದಾಗಿ ಮೂರನೇ ಗುಣ ತಮೋಗುಣ. ಈ ತಮೋಗುಣ ಇರುವಂಥವ್ರ ಲಕ್ಷಣ ಏನು ಅಂತ ಪರಮಾತ್ಮ ಮುಂದೆ ತಿಳಿಸುವಂಥದ್ದು. ಮುಖ್ಯವಾಗಿ ತಮೋಗುಣ ಹೆಚ್ಚಾಗಿರೋದು ಈ ತಾಮಸಿಕರಲ್ಲಿ, ಅವರಲ್ಲಿ ಮೂರ್ಖತನ, ಮೂಢತೆ ಅಂತ ಹೇಳುತ್ತೆ. ಅಜ್ಞಾನ, ಮೂಢತನ ಇರುತ್ತೆ. ಅಂದರೆ ಇವರಿಗೆ ಇವ್ರದ್ದು ಸ್ವಭಾವನೇ ತಪ್ಪು ಮಾಡೋದು, ಮಾಡಿದ ತಪ್ಪನೇ ಮತ್ತೆ ಮತ್ತೆ ಮಾಡೋದು. ನಿನ್ನೆ ಲೇಟಾಗಿದ್ದರು, ಕೆಲಸಗಳೆಲ್ಲ ನಿಧಾನ ಆಯಿತು, ಅವಾಂತರ ಆಯಿತು, ನಾಳೆ ಮತ್ತೆ ಲೇಟಾಗಿ ಎದ್ದೊಳ್ತಾರೆ. ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗಿರೋ ಕೆಲಸನ ಮಾಡಲ್ಲ ಇವರು. ಅಲ್ಲೇ ಗೊತ್ತಾಗುತ್ತೆ ಆಲಸ್ಯ. ಇದು ತಮೋಗುಣಿಗಳ ಲಕ್ಷಣ. ಎರಡನೇದಾಗಿ ಇವರು ಅನುಕರಣೆ ಮಾಡ್ತಾರಷ್ಟೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೋ ಅದನ್ನೇ ಇವರು ಮಾಡ್ತಾ ಹೋಗ್ತಾರೆ ಹೊರತು ಸ್ವತಂತ್ರವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ಇವರಿಗೆ ಇರಲ್ಲ. ಯಾಕೆಂದರೆ ಜ್ಞಾನದ ಕೊರತೆ. ಇವರು ಶಾಸ್ತ್ರಾಧ್ಯಯನ ಮಾಡೋದು, ಪ್ರವಚನಗಳನ್ನು ಕೇಳೋದಾಗಲಿ ಅಥವಾ ಗುರುಗಳ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳೋದು, ಈ ಸ್ವಭಾವವೇ ಇವ್ರಿಗಿರಲ್ಲ. ಮತ್ತು ಇನ್ನೊಂದು ಸ್ವಭಾವವನ್ನು ಈ ತಮೋಗುಣಿಗಳಿಗೆ ಪರಮಾತ್ಮ ಅನ್ವಯಿಸಿ ಹೇಳೋದು, ಬಾವಿ ಕಪ್ಪೆ ಹಾಗೆ ಬದುಕ್ತಾ ಇರ್ತಾರೆ. ಕೂಪ ಮಂಡೂಕ ನ್ಯಾಯ ಅಂತ ಕರೀತಾರೆ ಅದನ್ನು. ಇವ್ರಿಗೇನು ಅಂದರೆ ಇವ್ರು ಮಾಡಿದ್ದೇ ಸರಿ, ಇವ್ರಿಗೆ ಗೊತ್ತಿರೋದೇ ಸರ್ವಸ್ವ ಅಂತ ಇವ್ರು ಭಾವಿಸಿರ್ತಾರೆ. ಬಾವಿ ಕಪ್ಪೆಗೆ ಬಾವಿನೇ ಪ್ರಪಂಚ, ಅದಕ್ಕಿಂತ ಆಚೆ ಸಮುದ್ರ ಇದೆ ಅಂತ ಅದು ಗೊತ್ತಿರಲ್ಲ. ಆ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಮತ್ತೊಂದು ಲಕ್ಷಣ ಹೇಳೋದು, ಇವರು ಏನೇ ಒಂದು ಕಾರ್ಯವನ್ನು ಮಾಡಿದ್ರೂ ಕೂಡ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಲ್ಲ. ಮಂತ್ರಹೀನ, ಕ್ರಿಯಾಹೀನ, ದಕ್ಷಿಣೆಯನ್ನು ಕೊಡೋದಿಲ್ಲ, ಅದಕ್ಷಿಣ, ಆಮೇಲೆ ಅಪಾತ್ರ, ಎಲ್ಲವೂ ನೋಡಿ ನಕಾರವನ್ನೇ ಹೊಂದಿರುತ್ತೆ. ಆದೇಶ, ಅಕಾಲ, ದೇಶ ಕಾಲಕ್ಕೆ ತಕ್ಕಂತೆ ಅವರು ನಡವಳಿಕೆ ಇರಲ್ಲ. ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವರು ಮನಸ್ಸಿಗೆ ಬಂದ ಹಾಗೆ ನಡ್ಕೋತಾ ಇರ್ತಾರೆ. ಅದನ್ನು ಇಂಡಿಸಿಪ್ಲೀನ್ ಅಂತ ಕರೀತಾರೆ.
ಶಿಸ್ತಿರಲ್ಲ ಜೀವನದಲ್ಲಿ. ಆಮೇಲೆ ಅಶುಚಿಹಿ, ಶುದ್ಧವಾಗಿರಲ್ಲ ಇವರು. ಯಾಕೆಂದ್ರೆ ಸೋಮಾರಿತನ ಇರುತ್ತೆ, ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ಳಲ್ಲ, ಮಾತುಗಳು ಶುದ್ಧವಾಗಿರಲ್ಲ, ಮನಸ್ಸಂತೂ ಕೊಳಕಾಗಿರುತ್ತೆ. ಇದು ಇವ್ರ ಸ್ವಭಾವ. ಇವರಲ್ಲಿ ಸಾಮಾನ್ಯವಾಗಿ ದಾರಿದ್ರ್ಯ ಅನ್ನೋದು ಹೆಚ್ಚು ಇರುತ್ತೆ. ಯಾಕೆಂದರೆ ಇವರು ಸೋಮಾರಿಗಳು, ಏನೋ ಬಂದಿದ್ದನ್ನು ಸರಿಯಾಗಿ ಉಪಯೋಗಿಸೋಕ್ಕೂ ಗೊತ್ತಿರಲ್ಲ, ಮತ್ತು ದುರಭ್ಯಾಸಗಳಿಗೆ ಬಲಿಯಾಗೋದು ಇವರೇ ಹೆಚ್ಚಾಗಿ. ದುರ್ಗಂಧದಿಂದ ಕೂಡಿರುವಂತಹ ಪದಾರ್ಥಗಳು ಇವರಿಗೆ ಇಷ್ಟ ಆಗುತ್ತೆ. ಹಾಗೆ ಯಾತಯಾಮಂ ಅಂತ ಒಂದು ಪದವನ್ನು ಪರಮಾತ್ಮ ಬಳಸ್ತಾನೆ. ಅಂದರೆ ಯಾಮ ಅಂದರೆ ಸುಮಾರೊಂದು 2.5 ಗಂಟೆ 3 ಗಂಟೆ ಸಮಯ. ಅದು ಆಹಾರ ಬೇಯಿಸಿ 3 ಗಂಟೆ 5 ಗಂಟೆ 6 ಗಂಟೆ ಆದಮೇಲೆ, ಅಂದರೆ ಬೆಳಗ್ಗೆ ಮಾಡಿದ ರಾತ್ರಿ ತಿನ್ನೋದು, ರಾತ್ರಿ ಮಾಡಿದ ಬೆಳಗ್ಗೆ ತಿನ್ನೋದು, ಈ ಥರ ಈ ತಂಗಳು ಅಂತ ಕರೀತಾರೆ. ಅಂಥ ಆಹಾರ ಇವ್ರಿಗೆ ಇಷ್ಟ ಆಗತ್ತಂತೆ. ಹಾಗಾಗಿ ಇವ್ರ ಬುದ್ಧಿ ಕೂಡ ತಾಮಸಿಕ ಮಂದ ಆಗ್ಬಿಟ್ಟಿರುತ್ತೆ. ಅತಿಯಾದ ನಿದ್ರೆ, ಮೂಢತನ, ಇಂಥದ್ದ ಲಕ್ಷಣಗಳೆಲ್ಲ ಇವರಲ್ಲಿರುತ್ತೆ. ಮತ್ತು ಆಲಸ್ಯ, ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡೋದಿಲ್ಲ. ಯಾವುದನ್ನು ಶಾಸ್ತ್ರ ಮಾಡಬಾರ್ದು ಅಂತ ಹೇಳಿರುತ್ತೋ, ಅಪಚಾರ ಅಂತ, ಅದನ್ನೇ ಮಾಡ್ತಾರೆ. ಹೀಗೆಲ್ಲ ಅನಾಚಾರ, ಇವೆಲ್ಲ ಈ ತಾಮಸಿಕರ ಲಕ್ಷಣಗಳು. ಹೀಗೆ ಈ 3 ಗುಣದವರ ಲಕ್ಷಣಗಳನ್ನು ಕೂಡ ಬಹಳ ವಿವರವಾಗಿ 14ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿದೆ. ಭಗವದ್ಗೀತೆ ನಮ್ಮ ಜೀವನದಲ್ಲಿ ನಾವು ಮುಖ್ಯವಾಗಿ ಏನು ತಿಳ್ಕೋಬೇಕು ಮನುಷ್ಯರಾಗಿ, ಆ ಎಲ್ಲ ವಿಚಾರಗಳನ್ನು ಕೂಡ ಒಳಗೊಂಡಿದೆ. ಸೊ ಇವತ್ತು ನಾವು ಈ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ, ಈ 3 ಗುಣಗಳು, ಅವುಗಳ ಲಕ್ಷಣಗಳೇನು, ಅದರ ಪರಿಣಾಮ ಏನಾಗುತ್ತೆ, ಅದನ್ನೆಲ್ಲ ಗಮನಿಸಿದ್ವಿ. ಈಗ ನಮ್ಮ ಆತ್ಮೋದ್ಧಾರಕ್ಕೆ ನಾವು ಉದ್ಧಾರ ಆಗಬೇಕು ಅನ್ನೋದಾದರೆ ಭಾಗವತದಲ್ಲಿ ತಿಳಿಸಿರೋ ಹಾಗೆ ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಳೋದೇ ನಿಜವಾಗಿ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಣ ಹೆಚ್ಚು ಮಾಡಿಕೊಳ್ಳೋದಲ್ಲ, ಅಧಿಕಾರ ಕೀರ್ತಿಯನ್ನು ಗಳಿಸೋದು, ಇದೆಲ್ಲ ಅಲ್ಲ, ಮತ್ತಿನ್ನೇನೋ ಮಾಡೋದಲ್ಲ. ನಮ್ಮ ಮನಸ್ಸಿನಲ್ಲಿ ಸತ್ವಗುಣ ವೃದ್ಧಿಯಾಗೋದಕ್ಕೆ ಏನು ಬೇಕೋ, ಸತ್ವಗುಣ ವೃದ್ಧಿಯಾಗುವಂತಹ ಆಹಾರ ಪದಾರ್ಥಗಳು, ಸತ್ವಗುಣ ಇರುವಂಥವರ ಸಂಘ, ಸಜ್ಜನರ ಸಂಘ ಎರಡನೇದಾಗಿ. ಮೂರನೇದಾಗಿ ಜ್ಞಾನವನ್ನು ಗಳಿಸೋದಕ್ಕೆ ಪ್ರಯತ್ನ, ಶಾಸ್ತ್ರವನ್ನು ಅರ್ಥಕೊಂಡು ಆ ರೀತಿ ನಡ್ಕೊಳ್ಳುವಂಥ ಜೀವನವನ್ನು ಮಾಡುವಂಥದ್ದು. ಹೀಗಾಗಿ ಸತ್ವಗುಣ ಹೆಚ್ಚಾದಾಗ ಸದ್ಭಾವೇ ಸಾಧುಭಾವೇ ಅಂತ ಒಂದು ಕಡೆ ಪರಮಾತ್ಮ ಹೇಳ್ತಾನೆ. ಈ ಸತ್ ಅನ್ನುವಂಥ ಪದ ಏನಿದೆಯೋ ಅದು ಒಳ್ಳೆಯದು, ಶುಭ, ಆಮೇಲೆ ಸತ್ಯ, ಆಮೇಲೆ ಭಗವಂತನಿಗೂ ಕೂಡ ಸತ್ ಅನ್ನುವಂಥ ಪದವನ್ನು ಬಳಸಿದೆ, ಸದ್ವಸ್ತು, ಹೀಗೆಲ್ಲ. ಹೀಗಾಗಿ ಸತ್ವಗುಣ ಅನ್ನುವಂಥದ್ದೇ ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಳಿಸಬೇಕಾಗಿರುವಂತಹ ಗುಣ. ಈ ಸತ್ವಗುಣ ಇದ್ದಾಗ ನಾವು ಮಾಡುವಂಥ ಆಚಾರ, ನಮ್ಮ ನಡವಳಿಕೆ ಸದಾಚಾರ ಆಗಿರುತ್ತೆ. ಸದಾಚಾರದಿಂದ ನಮಗೆ ಸಮೃದ್ಧಿ ಉಂಟಾಗುತ್ತೆ. ಅದರಿಂದ ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಲೌಕಿಕವಾಗಿ ಕೂಡ ನಮಗೆ ಬಹಳಷ್ಟು ಅನುಕೂಲಗಳು ದೇವತೆಗಳಿಂದ ಲಭಿಸುತ್ತೆ. ಮನುಷ್ಯರು ಏನು ಕೊಡ್ತಾರೆ ಅಂತಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮಾನವ ಸಹಾಯ ಕಡಿಮೆ ಆದಷ್ಟು ಭಗವಂತನ ಸಹಾಯ ಹೆಚ್ಚುವುದು. ನಾವು ಸತ್ವಗುಣ ಸಂಪನ್ನರಾಗಿದ್ದರೆ ಯಾರೋ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋ ಅಗತ್ಯವೇ ಇಲ್ಲ. ನಮಗೆ ದೇವತೆಗಳೇ ಸಹಾಯ ಮಾಡ್ತಾರೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಸತ್ವಗುಣ ವೃದ್ಧಿ ಮಾಡಿಕೊಳ್ಳೋದೇ ನಿಜವಾದ ಉದ್ಧಾರ. ಸತ್ವಗುಣ ವೃದ್ಧಿಗೆ ಬೇಕಾಗುವಂತಹ ಸಜ್ಜನರ ಸಂಘ, ನಾವು ನೋಡುವಂಥ ದೃಶ್ಯಗಳು, ಶಬ್ದಗಳು ಇತ್ಯಾದಿ ಇವೆಲ್ಲ ಕೂಡ ಸತ್ವಗುಣಕ್ಕೆ ಅನುಗುಣವಾಗಿ ಸಾತ್ವಿಕವಾಗಿರಬೇಕು. ಶಾಸ್ತ್ರಕ್ಕೆ ಅನುಗುಣವಾದ ಜೀವನವನ್ನು ರೂಢಿಸ್ಕೋಬೇಕು. ಒಂದು ವಿಚಾರ ಇದೆ, ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟವಾಗಿ ತೋರುತ್ತೆ. ಶಿಸ್ತು, ಸಂಯಮ ಇವೆಲ್ಲ ಸ್ವಲ್ಪ ಕಷ್ಟನೇ ಸಾಮಾನ್ಯರಿಗೆ.
ಅಭ್ಯಾಸ ಆದಮೇಲೆ ಇದು ಬಹಳ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ. ಯಾಕಂದರೆ ಇದಕ್ಕೆ ಅಭ್ಯಾಸ ಆಗೋಗಿರ್ತಾರೆ ರಜೋಗುಣ ತಮೋಗುಣಕ್ಕೆ. ಸತ್ವಗುಣಕ್ಕೆ ಅವರು ಶಿಫ್ಟ್ ಆಗಬೇಕಾದ್ರೆ ಮತ್ತು ಈ ರೀತಿಯಾದ ಭಾವಗಳನ್ನು ಅಳವಡಿಸ್ಕೋಬೇಕಾದ್ರೆ ಪ್ರಾರಂಭದಲ್ಲಿ ಕಷ್ಟ ಆಗುತ್ತೆ. ಆದರೆ ಕ್ರಮೇಣ ಅದು ಬಹಳ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಇಷ್ಟು ವಿಚಾರವನ್ನು ನಾವು ಇವತ್ತಿನ ಈ ಪ್ರವಚನದಲ್ಲಿ ಗಮನಿಸಿದ್ವಿ. 3 ಗುಣಗಳು, ಈ 3 ಗುಣಗಳ ಸ್ವಭಾವ, ಲಕ್ಷಣಗಳು, ಇದು ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ, ಇದನ್ನೆಲ್ಲ ನಾವು ಇವತ್ತಿನ ಪ್ರವಚನದಲ್ಲಿ ಗಮನಿಸಿದ್ವಿ. ಮುಂದಿನ ಪ್ರವಚನಗಳಲ್ಲಿ ಹೀಗೆ ಇನ್ನೊಂದಷ್ಟು ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.